ಮಾಡಿದ್ರಿ ಏನಾಗಿತ್ತು ಮೇಡಮ್? ಏನಿಲ್ರಿ ಸರ್, ಅದೇ ಅವ್ರು ಆಸ್ತಿ ಸಲುವಾಗಿ ಜಗಳಕ್ಕೆ ನಮ್ಮ ಬಾವರ್ ಬಂದಿದ್ರು ಅಂದ್ರೆ ನಾವ್ ಗಂಡನ ಅಣ್ಣ. ಅವ್ರು ಬಂದ್ ಕಿಶಂದ್ರ ಹಿಂಗ್ ಜಗಳ ತಗೋದು ಇದು ಮಾಡೋದು ಮಾಡ್ಲತ್ತನ ಸ್ವಲ್ಪ ಒಳಪೆಟ್ಟ ಅವು ಹೊಡೆದ್ ಬಿಟ್ರು. ಈಗಾಗ್ಲೇ ಹಿಂಗೆ ಆಗಿತ್ರಿ. ಅಂಜಿ ಓಡಿ ನಮ್ಮ ಚಿಗೋರ್ ಮನ್ಯಾಗ ನಾದ್ನಿ ಮನ್ಯಾಗ ಅದೀನ್ರಿ. ಹೀಗಾಗಿ ಬೇಡ ಬೇಡದ ಅವ್ರ ಕಡೆ ಹೋಗಿದ್ದಿಲ್ರಿ. ಈಗ ನೀನ ಪಾರ್ಟಿಷನ್ ಮಾಡ್ಯಾನ ಹಂಗ ಹಿಂಗ ಬೇಲಿ ಹಾಕ್ಯಾನ ಇದು ಮಾಡ್ಯಾನ ನಾ ಸ್ವಲ್ಪ ಕಸ ಹುಡುಗ ಹೋಗ್ಬರ್ ನೋಡ್ರಿ ಅಂತೇಳಿ ನಮ್ ಗಂಡನ್ ಕರ್ಕೊಂಡ್ ಹೋದೇವ್ರಿ. ಅಲ್ಲಿ ಹೋಗಾನ ಚಂದನೆ ಮಾತಾಡಿದ್ರು ಒಂದ್ ಅರ್ಧ ತಾಸ್ ಮೊದಲು. ಚಂದಾಗಿರುನು ಹಂಗಿಂಗ ಆಯ್ತಪ್ಪ ಆತಂದ್ ಹೂ ಅಂದ್ವಿ. ಮತ್ ಅವ್ರು ಬರೋದ್ರಾಗ ಹಿಂಗ್ ಯಾಕ್ ಮಾಡಿ ಅರ್ಜಿ ಯಾಕ್ ಮಾಡಿ ಅಂತ ಹಾರಿ ತಗೊಂಡ್ ಹೊಡ್ಲಿಕ್ಕೆ ಬಂದ್ರಿ. ಅದಕ್ ಅವ್ರಿಗೆ ಒಳಪಟ ಇದು ತ್ರಾಸ ಆಯ್ತು ಅದಕ್ಕೆ ಕರ್ಕೊಂಡ್ ಬಂದ್ರಿ. ಊರು ಬಿಟ್ಟು ಎಷ್ಟು ದಿವಸ ಆಯ್ತು? ಊರು ಬಿಟ್ಟಿಗೆ 25 ದಿವಸ ಆತ್ರಿ. ಅವ್ನಿಗೆ ಹೆದರಿ ಊರು ಬಿಟ್ಟಿ ಅಂತ ನನ್ಗ ಹಂಗೆ ಅನ್ಸರ್ ಸರ್. ಮತ್ತೆ ಹಿಂಗ ಮಕ್ಳಿಗೆ ನೋಡೋಣ ಭಯ, ಅವ್ನ ಭಯ ನೋಡೋದ್ ಭಯ ಆಕತ್ರಿ. ಒಂದ್ 5 ನಿಮಿಷ ಚಂದ ಮಾತಾಡಿದ್ರೆ 5 ನಿಮಿಷ ಹೊಡ್ಲಿಕ್ಕೆ ಬರ್ತಂತ ಸರ್. ಹೆಂಡತಿ ಮಕ್ಳು ಇಲ್ರಿ ಸರ್, ಹೆಂಡತಿ ಮಕ್ಳು ಇದ್ರಿ. ಅತ್ತಿ ಮಗನೇ ಮದ್ವೆ ಆಗಿದ್ರವ. ಅವ್ರನ್ನು ಚಂದ ನೋಡ್ಲಿಲ್ರಿ ಸರ್. ಅವ್ರನ್ನು ಇಲ್ಲೇ ಬಿಟ್ಟು ಬೆಂಗ್ಳೂರ್ಗೆ ಹೋಗ್ಬಿಟ್ರಿ. ಅವ್ರು ತೀರ್ಕೊಂಡ್ರಿ ಸರ್. ಅವ್ರಿಗೆ ಏನ್ ತ್ರಾಸ ಆಯ್ತು ಏನೈತ್ರಿ. ಅವ್ರು ಅಲ್ಲೇ ಇಟ್ಬಿಟ್ರಿ ಅತ್ತಿ ಮಗಳ ಮನೆಗೆ, ಅವ್ರ ಮನೆಗೆ ಇದ್ರಿ ಅವ್ರು. ಹಿಂಗಾಗಿ ನನಗೆ 13 ವರ್ಷ ಆಯ್ತ್ರಿ ಸರ್. 13 ವರ್ಷ ಅಲ್ಲಿ 13 ವರ್ಷದಿಂದ ನಿಮ್ ಭಾವ ನಿಮ್ಗೆ ಏನು ಕಾಂಟ್ಯಾಕ್ಟ್ ಇಲ್ವಾ? ಕಾಂಟ್ಯಾಕ್ಟ್ ಅಂದ್ರೆ ಒಂದ್ಸಲ ಬಂದಿದ್ರು ಸರ್. ನಾ ಬಂದಿ ಮೊದ್ಲಿನ ಹಿಡ್ದೆ ಅವ್ರು ಆ ಕಡೆ ಹೋಗ್ಯಾರ್ರಿ. ಅವ್ರು ಇಲ್ಲಿ ಬಂದಿಲ್ರಿ. ಅವ್ರ ತಾಯಿಗೆ ಅವ್ರಿಗೆ ಒಟ್ಟ ಇದನ್ನೇ ಆಗಿಲ್ರಿ. ಎಷ್ಟು ಸಲ ಹೇಳಿ ಕರೆದು ಮಾಡಿ ಬಂದ್ರು ಅವ್ರು ಬರ್ಲೇ ಇಲ್ರಿ. ಅವ್ರ ತಾವೇ ಅಲ್ಲೇ ಇದಾರೆ. ಬಂದಾಗೊಮ್ಮ 1-2 ಸಲ ಚಂದಾಗಿ ಮಾತಾಡೋದು ಮಟ್ಟದೆಲ್ಲ ಮಾಡಿದ್ರು ಸರ್. ಈಗ ನಮ್ಮ ಅತ್ತಿಯರ್ ತಿರ್ಕೊಳನ ಈಗ ಅಸ್ತಿ ಸಲುವಾಗಿ ಹಿಂಗ್ ಬಂದು ಮಾಡ್ಲಾಕತ್ತಾರ್ರಿ. ಅದಕ್ ನಾವೇನ್ ಕೊಡಂಗಿಲ್ಲ ಅಂದಿಲ್ರಿ. ಅವ್ರಾಗಿನೇ ಬಂದು ಕೋರ್ಟಿಗೆ 4 ಪಾಲ ಅಂದಾರಿ ಸರ್. ನಮ್ಮ ಅತ್ತಿಯರ್ದು, ನಮ್ ಗಂಡನದು, ನಮ್ ನಾದ್ನಿದು, ನಮ್ದು 4 ಪಾಲ ಮಾಡ್ಯಾರ್ರಿ ಅವ್ರು. ಆಯ್ತ್ರಿ ನೀವು ಹೆಂಗ್ ತೊಗೊಂಡ್ರಿ ಹಂಗ್ ತಗೋರಿ, ನಮಗ್ ಬಿಡ್ರಿ ಹಿಂಗಂದ್ರೆ ಇಲ್ಲ ನನಗ್ ಪೂರಾ ಅರ್ಧ ಬೇಕು ಹಿಂಗ್ ಮಾಡ್ಕಿಸಂದ್ರ ನಮ್ ಜಗಳ ತಗ್ಲತ್ತಾರ ಸರ್. ಇದ್ರಲ್ಲಿ ನಿಮ್ ನಾದಿನಿಗಳು ನಾದ್ನಿಗೆ ಹೇಳಿರಿ ಸರ್. ಅವ್ರೇ ಇಟ್ಕೊಂಡಾರೆ ಸರ್. ನಮ್ಗೆ ಈಗ ಅಲ್ಲೆಲ್ಲ ಜೀವಕ ಭಯ ಐತ್ರಿ ಸರ್. ನಮ್ ಸಣ್ಣ ಮಕ್ಳು ಅದಾವು. ನನ್ ಗಂಡ ಗೆಲ್ಬೇಕಾದಲ್ಲಿ ನಿನ್ ಮರ್ಡರ್ ಮಾಡ್ತೀನಿ ಮಾಡ್ತೀನಿ. ಫಸ್ಟ್ ದಿವ್ಸ ಬಂದ್ರೆ ನೀನ್ ಉಳಿಬೇಕು ಇಲ್ಲ ನಾ ಉಳಿಬೇಕು ಇಂಥವೆಲ್ಲ ಬೆದರಿಕೆ ಹಾಕ್ತಾರೆ ಸರ್. ಅದಕ್ಕೆ ನನ್ ಗಂಡನ್ ಕರ್ಕೊಂಡು ನಮ್ಮ ನಾದ್ನಿ ಮನೆಗೆ ಇದ್ರಿ ಸರ್. ಕಂಪ್ಲೇಂಟ್ ಕೊಟ್ಟಿನ್ರಿ ಸರ್. ಇಲ್ಲ ನಮ್ಮ ಪೊಲೀಸ್ಗೆ ಕೊಟ್ಟಿರಿ. ಅವ್ರು ಬಂದು ಆಕ್ಷನ್ ತಗೊಂಡಾರ ಸರ್. ಅವ್ರೆಲ್ಲ ಗಾಡಿ ಪೀಡಿ ಹೊಡೆದೆಲ್ಲ ನೋಡ್ಯಾರಿ. ಹೆದರ್ಕಿ ಎಲ್ಲ ಹೇಳಿ ಹೋಗ್ಯಾರ ಸರ್. ನೀವು ಇಲ್ಲಿರಪ್ಪ ನೀವು ಇರಪ್ಪ ಎಲ್ಲ ಹೇಳಿ ಹೋಗ್ಯಾರ್ರಿ. ಆದ್ರೂ ಬೆದರಿಕೆ ಕೇಸ್ ಹಾಕ್ಬೋದಾಗಿತ್ತಲ್ಲ ಎಲ್ಲ ಹಾಕಿವ್ರಿ ಸರ್. ಅದನ್ನು ಹಾಕಿವ್ರಿ. ಬಂದಾರ ಸರ್. ಬಂದ್ ಕಿಶಂದ್ರ ಇದೆಲ್ಲ ಮಾಡಕ್ ಹೋಗ್ಬೇಡ, ಇನ್ನೊಮ್ಮೆ ಹಿಂಗ್ ಮಾಡಿದ್ರೆ ನೀನ್ ಅರೆಸ್ಟ್ ಮಾಡ್ತೀವಿ ಮಾಡ್ತೀವಿ ಎಲ್ಲ ಬೆದರಿಕೆ ಮಾಡಿ ನೀವು ಚಂದ ಆಗಿರ ಅಣ್ಣ ತಮ್ಮ ಅಂತ ಹೇಳಿ ಅವತ್ ನಮ್ ಸಾಮಾನ್ ನಮ್ ಕೊಡಿಸ್ ಕಿಶಂದ್ರ ಎಲ್ಲ ಆಕ್ಷನ್ ತಗೊಂಡ್ ಹೋಗ್ಯಾರ್ರಿ ಅವ್ರು. ಇರ್ಲತ್ತೇಳಿ ಆದ್ರೂ ನಮ್ಮ ನಾದಿ ಬೇಡ ಹೋಗ್ಬೇಡ ಅಂತೇಳಿ ಅವ್ರ ಮನೆಗೆ ಇಟ್ಕೊಂಡಿದ್ರಿ. ಇವತ್ ಸುಮ್ ಕಸ ಹುಡ್ಲಕ್ ಹೋಗ್ಬೇಕಂತ ಹೇಳಿ ಹೋಗಿದ್ದೀವ್ರಿ. ಈ ತರ ಹಾರಿ ತಗೊಂಡು ಬಂದು ಮಾಡಿದ್ರು ಸರ್. ಈ ಪೊಲೀಸ್ ಇಲಾಖೆಗೆ ನೀವು ಏನ್ ಕೇಳಕ್ ಏನಿಲ್ರಿ ಸರ್. ಈಗ ನನ್ ಗಂಡ, ನನ್ ಮಕ್ಳು, ಅವ್ರ ಕುಟುಂಬ ನಮ್ ಜೀವ ರಕ್ಷಣೆ ಬೇಕ್ರಿ ಸರ್. ಅವರು ಮೊದಲೇ ಕುಡಿತಾರೆ ಇಬ್ರು. ಆಗ ಇನ್ನೊಬ್ರನ್ನ ಹೆಂಗ್ಸಂತ ಅಂದಾರೆ ಸರ್. ಅವ್ರು ಯಾರು ನನ್ಗೆ ಗೊತ್ತಿಲ್ಲ. ಇಬ್ರು ಕುಡಿದ್ ಕಿಸಿದ್ರು ಒಮ್ಮೆ ಮೈ ಮೇಲೆ ಬರ್ತಾರೆ. ಈಗ ನನಗೂ ಕಸಬರಿ ತಗೊಂಡು ಕಲ್ ತಗೊಂಡು ಹೆಟ್ಲಕ್ ಬರ್ಲಾಡ್ತಾರ್ರಿ. ಅದಕ್ಕೆ ನಮ್ಗ ಜೀವ ರಕ್ಷಣೆ ಬೇಕ್ರಿ ಸರ್. ಮೊದಲಾಗಿ ನಮ್ ಗಂಡ ಮಕ್ಳು ತುಂಬಾ ನಾವು ಇದ್ರಾಗಿದ್ದವ್ರಿ ಸರ್. ನಮ್ ಜೀವ ರಕ್ಷಣೆ ಬೇಕ್ರಿ. ಸಂಗೀತಾ ಮಲ್ಲಿಕಾರ್ಜುನ್ ಸಾಲಿ. ಥ್ಯಾಂಕ್ ಯು ಸರ್. ಇವತ್ತ ನಮ್ಮ ಬ್ರದರ್ ನಮ್ಗ ಹೊಡೆದಾರ್ರಿ. ಅದಕ್ಕ ಮೊನ್ನೆ 13 ತಾರೀಕಿಗೆ ಬೆಂಗಳೂರಿಂದ ಅವ್ರು ಬಂದಾರ. ಆವತ್ತಿಂದಿಂದ ನಮ್ಗ ಟಾರ್ಚರ್ ಕೊಡ್ಲತ್ತಾರ. ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿ ಈಗಾಗಲೇ ಅವ ದಾವಾ ಮಾಡ್ಯಾನ. ಕೋರ್ಟ್ನಾಗ ದಾವಾ ಚಾಲ್ತಿ ಐತಿ. ಆಯ್ತು ಕೋರ್ಟ್ದಿಂದ ನಿಮ್ಗೆ ಏನ್ ಬರ್ದಿದ್ದ ನೀವು ತಗೋ ಅಂತ ಹೇಳಿ ನಾವ್ ಹೇಳಿವ್ರಿ. ನಾವೇನ್ ಕೊಡುಲ್ಲ ತಂದಿಲ್ಲ. ಕೋರ್ಟ್ ಪ್ರಕಾರ ನೀವು ತಗೋತಂದ್ರ ನಮ್ಗ ಟಾರ್ಚರ್ ಮಾಡಿ ಹೆಚ್ಚಿನ ಪಾಲ ಬೇಕಂತ ಹೇಳಿ ನಮ್ಗ ಹೊಡಿಲಕ್ಕ ಬಿಡ್ಲಕ್ಕ ಬ್ಯಾಟ್ ತಗೊಂಡ್ ಬರ್ತಾನ. ಒಂದ್ ಹಾರಿ ತಗೊಂಡ್ ಬರ್ತಾನ. ಒಂದ್ ಹರಿತವಾದ ಏನ್ರಿ ಒಂದು ಕುಡ್ಗೋಲ್ ತಗೊಂಡ್ ಹೊಡ್ಲಕ್ ಬರ್ತಾನ. ಇವತ್ ನಮ್ ಸಣ್ಣ ಮಕ್ಳು ಒಂದ್ 1ನೇ ಒಂದ್ 3ನೇ ತರಗತಿ ಮಕ್ಳು ಅದಾವು. ಆ ಮಕ್ಳದ್ ನಮ್ ವಿದ್ಯಾಭ್ಯಾಸ ಸಮಸ್ಯೆ ಬರ್ಲಾತೈತಿ. ನಮ್ಗೆಲ್ಲಾ ಇವತ್ತಿನ ದಿವ್ಸ ಈಗ ನಾಳೆ ನಮ್ಗೆ ಮಾಡಿದ್ರೆ ನಮ್ಮ ಮಕ್ಳ ಪರಿಸ್ಥಿತಿ ಏನ್ ಅನ್ನಂಗ ನಮ್ಗೆ ಭಯ ಹುಟ್ಟೈತಿ. ಅದಕ್ಕೆ ಇವತ್ತು ನಾವು ಹೊಡೆದಿದ್ದಕ್ಕೆ ನಾನು ಸರ್ಕಾರ ದವಾಖಾನೆ ಈ ಕಡೆ ಬಂದೇವ್ರು ನಾವು. ಈ ಘಟನೆ ಹೇಗೆ ನಡೀತೀವಿ? ಇವತ್ತು ಸಂಜೆಕ ನಾವು ಪಂಚಾಯತಿಗೆ ಉತ್ತಾರಿ ಒಳಗೆ ಯಾವುದೇ ಬದಲಾವಣೆ ಮಾಡಬಾರ್ದು. ಕೋರ್ಟ್ ಒಳಗೆ ನಮ್ದು ಈಗಾಗಲೇ ಚಾಲ್ತಿ ಕೇಸ್ ನಡೆದೈತಿ. ಯಥಾಸ್ಥಿತಿ ಕಾಪಾಡಬೇಕು. ಯಾವ್ದಾದ್ರು ಉತ್ತರಜೀವದ ಪ್ರಕಾರ ಸ್ವಲ್ಪ ಮೇಲ್ಗೆ ತನ್ನ ಹೆಸರ ಮೇಲೆ ತೆಳಗಡೆ ಏನ್ರ ಮಾಡ್ಲಕ್ ಹೋದ್ರೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ನಾವು ಒಂದು ಅರ್ಜಿ ಕೊಟ್ಟು ಬನ್ನಿ. ಆ ಅರ್ಜಿ ಯಾಕೆ ಕೊಟ್ಟು ಬಂದಿ ಅಂತ ಹೇಳಿ ಹಾರಿ ತಗೊಂಡ್ ಹೊಡ್ಲಾಕ್ ಬಂದ್ರಿ ನಮ್ಗೆ. ಬಂದ್ರಿ ಎಲ್ಲರೂ ಬಂದು ಅವ್ರು ಬಿಡಿಸಿದ್ರ ಅಂತ ಹೇಳಿ ನಾವು ಸ್ವಲ್ಪ ಉಳ್ಕೊಂಡೇವ್ರಿ ನಾವ್ ಇವತ್ತು. ಇಲ್ಕಂದ್ರ ಅವ್ರು ಬಿಡಿಸ್ಲಿಲ್ಲ ಅಂದ್ರೆ ಇವತ್ತು ನಮ್ದು ಏನಾಗ್ತಿತ್ತು ಗೊತ್ತಿಲ್ರಿ. ಪೆಟ್ಟ ಇವತ್ತು ಸೊಂಟಕ್ಕ ಈ ಬಳ್ಳಿಗೆ ಇಲ್ಲಿ ಆಗಿತ್ರಿ ಒಳಪೆಟ್ಟ. ಮತ್ತೆ ಇಲ್ಲಿ ಬಲಗಾಲ ಹಿಂಬಡಕ್ ಪೆಟ್ಟ ಆಗಿತ್ರಿ ನಮ್ಗ.
ಸರ್ ಈ ಮೊದಲು ನಿಮ್ಮ ಮನೆ ತರ ಒಂದು 15-20 ದಿವಸದಿಂದ ನಿಮಗೆ ಟಾರ್ಚರ್ ಕೊಡಾಕತ್ತಾನ. ಹೌದು ಈ ಮೊದಲು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಂಟೇವ್ರಿ 112 ಕಾಲ್ ಮಾಡಿದೇವ್ರಿ. ಅವರೆಲ್ಲ ಬಂದು ಬಂದ್ ಹೋಗ್ಯಾರ್ರಿ. ಗಾಡಿಗಳು ಹೊಡಿಲಾತನ ಮನ್ಯಾಗ, ಮತ್ತ ನಮಗೂ ಹೊಡಿಲಾಕತ್ತಾನ. ಅವೆಲ್ಲ ಗಾಡಿಗಳು ಫೋಟೋದೆಲ್ಲ ಹೊಡ್ಕೊಂಡು ಹೋಗ್ಯಾರ 112ದವ್ರು. ಆಮೇಲೆ 107 ಆಗೈತ್ರಿ. ಆಮೇಲೆ FIR ಆಗೈತ್ರಿ. ಇಷ್ಟೆಲ್ಲಾ ಆದ್ರೂ ಅವ ಭಯ ಇಲ್ಲ ಅವಂಗ. ಒಟ್ಟೆ ನಾವ್ ಹೊಡಿತೀನಿ, ಕೊಲೆ ಮಾಡ್ತೀನಿ, ನಮ್ಗ್ ಜೀವ ಬೆದರಿಕೆ ಹಾಕೋದು, ಅಕ್ಷರಶಃ ಹೊಡಿಲಕ್ಕೆ ಬರ್ಲಾತಾರ ಅವ. ಅದು ಅವ ಹೆಂಗ್ ಹೇಳ್ತಾನ ಹಂಗೆ ಮಾಡ್ಲಾತಾರ್ರಿ. ಹೊಡಿತೀನಿ ಅಂತ ಹೇಳ್ಕಿಸಿಂದ ಅದಕ್ಕೆ ನಮ್ಗ ನಮ್ಮ ಮಕ್ಳ ಭವಿಷ್ಯ ಹೆಂಗ ಏನು ಅಂತ ಹೇಳಿ ನಮ್ಗೆ ಚಿಂತೆ ಆಗೈತಿ ಈಗ. ಹಾಗಲ್ರಿ ನಿಮ್ ಮ್ಯಾಗ ಇಟ್ಟು ಕೋಪ ನಿಮ್ ಒಡ ಹುಟ್ಟಿದ ಅಣ್ಣನಾಗಿ ಇಟ್ಟು ಕೋಪ ತೋರ್ಸಾತಂದ್ರ ಏನ್ ಸಮಸ್ಯೆ ಅದು? ಏನ್ ಸಮಸ್ಯೆ ಐತಂದ್ರ ಈಗ ನಮ್ಮ ತಾಯಿಯವರು ಒಂದು ಆಸ್ತಿ ದನ್ನಾಳ್ ಗ್ರಾಮದಾಗ ಒಂದು ಆಸ್ತಿ ಐತಿ. ಅವ್ರು ಸ್ವಯಾರ್ಜಿತ ಗಳಿಸಿದ ಆಸ್ತಿ. ಆ ಆಸ್ತಿ ನನ್ನ ಹೆಸರಲ್ಲಿ ಅವರು ನಾ ಸಾಕಿನಿ ಸಲುವಿನಿ ಅಂತ ಹೇಳ್ಕಿಸಿ ನನ್ನ ಹೆಸರಲ್ಲಿ ಅವರು ಬಿಟ್ಟು ಖರೀದಿಗೆ ಹಾಕಿಕೊಟ್ರ. ಆಮೇಲೆ ಒಂದು ಪಿತ್ರಾರ್ಜಿತ ಆಸ್ತಿ ಒಳಗ ಅವ ದಾವ ಮಾಡಿದ ನನಗ 1/4 ಅಂಶ ನಮ್ಮ ತಾಯಿಗೆ ಬರ್ತಕ್ಕಂಥ ಪಾಲನು ನನ್ನ ಹೆಸರಲ್ಲಿ ಅವರು ಮೃತ್ಯು ಪತ್ರ ಮಾಡಿಕೊಟ್ರ. ಇಷ್ಟೆಲ್ಲ ಇವ್ ಮಾಡ್ಕೊಂಡಲ್ಲ ಅಂತ ಹೇಳ್ಕಿಸಿಂದ ದ್ವೇಷ ಇಟ್ಟು ಆದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ನನ್ಗ ಅರ್ಧ ಪಾಲ ಬೇಕು, ಇದು ಬೇಕು, ಜಾಸ್ತಿ ಹೆಚ್ಚಿನ ಪಾಲ ಬೇಕು ಅಂತ ಹೇಳ್ಕಿಸಿಂದ ಅವ ನಮ್ ಜೊತೆ ಈ ತರ ಬಿಹೇವ್ ಮಾಡತ್ತನ್ರಿ. ಈ ಸತಿ ನಿಮ್ ತಾಯರು ನಿಮಗೆ ಈ ಸತಿ ಮೃತ್ಯು ಪತ್ರ ಇದನ್ನೆಲ್ಲ ಯಾಕೆ ಮಾಡ್ಕೊಟ್ರಿ? ಯಾಕೆ ಅವ ನೋಡಿಲ್ಲ ನಿಮ್ ತಾಯಿ ತಂದಿಗೆ? ಎಂದು ಅವ ತಾಯಿ ತಂದಿ ಸತ್ರು ಕೆಟ್ರು ಯಾವತ್ತು ಯಾರು ನಮ್ ರಿಲೇಷನ್ ಒಳಗಾಗ್ಲಿ ಒಂದ್ ಯಾವ್ದೇ ಕಾರ್ಯಕ್ರಮಕ್ಕಾಗ್ಲಿ ಯಾವ್ದು ಅಟೆಂಡ್ ಆಗಿಲ್ಲ. ಯಾವ್ದು ತರ ಏನೋ ಒಂದು ಯಾವ್ದಕ್ಕೂ ಅಟೆಂಡ್ ಆಗಿಲ್ಲ, ಏನೂ ಹೆಲ್ಪ್ ಮಾಡಿಲ್ಲ. ಯಾವ್ದು ನೋವು ನಲಿವು ಎದಕ್ಕೂ ಬಂದಿಲ್ಲ ಅವ. ಬಿಜಾಪುರ ಬಿಟ್ಟು 8 ವರ್ಷ ಆಗಿತ್ತು. ಅವ ಇವತ್ತಿಗೆ 92ನೇ ಇಸ್ವಿ ಒಳಗ ಬಿಟ್ಟವ. ಈಗ ಬಂದನ್ರಿ ಅವ. ಆದ್ರೆ ಅವ ಈ ತರ ಎಲ್ಲ ಮಾಡ್ಬೇಕು ಏನ್ ಕಲಿಕೆ ಮಾತಿನ ಮಾತು ಏನು? ಹೌದ್ರಿ. ಅದರಿಂದ ಒಂದ್ ಸ್ವಲ್ಪ ನಮ್ಮ ತಾಯಿಯವರು ಕರ್ಮಸ್ಥಳದಾಗ ಒಂದ್ 1 ಎಕರೆ ತವ್ರ ಮನಿ ಪಾಲ ತಗೊಂಡ್ರಿ. ಆ ತವ್ರ ಮನಿ ಪಾಲ ತಗೊಂಡ್ರ ಈಗ ನಮ್ಮ ಅಮ್ಮನ ಮಕ್ಕಳು ಈ ದ್ವೇಷ ಸಾಧಿಸ್ಲಾಕ ನಮ್ಮ ಅಣ್ಣನ ಎತ್ತಿಡ್ಲಾತಾರ್ರಿ. ಎತ್ತಿಟ್ಕಿಸಿಂದ ಇದನ್ನೆಲ್ಲ ಮಾಡಿಸ್ಲಾತಾರ್ರಿ. ಹಾಗಾದ್ರೆ ಈಗ MLC ಮಾಡಿದ್ರಿ, ಅಡ್ಮಿಟ್ ಯಾಕೆ ಮಾಡ್ಕೊಳ್ಳಿಲ್ಲ ಡಾಕ್ಟರ್ ಅವರು? ಈಗ ಸದ್ಯಕ್ಕೆ ನಿಮ್ದ ಅಂದ್ರ ಕಾಲಕ್ಕ ಅಂದ್ರ ತೂತು ಚಿಕಿತ್ಸೆ ಮಾಡ್ಯಾರ. ಈಗ ಏನೋ ಮುರಿದಂತದ್ದು ಬಾಳ ದೊಡ್ಡದು ಏನೋ ಆಗಿಲ್ಲ. ಅದಕ್ಕೆ ನಿಮ್ ಹಂಗೇನ್ರಿ ಅನ್ಸಿದ್ರು ಮುಂಜಾನೆ 17 ನಂಬರ್ಗೆ ಬಂದು ತೋರ್ಸ್ಕೊಂಡು ಬಾಳ ಏನ್ರ ಆಗಿತ್ತಂದ್ರ ಅಡ್ಮಿಟ್ ಆಗಾಕತ್ರಿ, ಈಗ ಹೋಗ್ರಿ ಅಂತ ಹೇಳಿದ್ರು. ಈಗ ನೀವು ಪೊಲೀಸ್ ಇಲಾಖೆಗೆ ಏನ್ ಕೇಳ್ಬೇಕು ಇಷ್ಟಪಡ್ತೀರಿ ಸರ್? ಪೊಲೀಸ್ ಇಲಾಖೆಗೆ ನಮ್ಗೆ ಸಂರಕ್ಷಣೆ ಕೊಟ್ರೆ ಸಾಕು. ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡ್ರಿಗೆ, ನಮ್ಮ ಕುಟುಂಬಕ್ಕೆ ಸಂರಕ್ಷಣೆ ಕೊಡ್ಲಿ ಅಂತ ಹೇಳಿ ನಾ ಕೇಳ್ಕೊಳತ್ತೀನಿ. ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಸಾಲಿ, ಹಿಟ್ಟಿನಹಳ್ಳಿ, ತಾಲೂಕು ಜಿಲ್ಲಾ, ಬಿಜಾಪುರ. ಥ್ಯಾಂಕ್ ಯು ಸರ್.